ಹನೂರು ಪಟ್ಟಣದ ಮಲೆ ಮಹದೇಶ್ವರ ಕ್ರೀಡಾಂಗಣದಲ್ಲಿ ನಡೆದ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ 1ಕ್ಕೆ ಶಾಸಕ ಎಂಆರ್ ಮಂಜುನಾಥ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಕ್ರೀಡಾಪಟುಗಳು ತಾಲೂಕಿನಿಂದ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭೆ ಅನಾವರಣಗೊಳಿಸಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇನ್ನು ತಾಲೂಕಿನಲ್ಲಿ ನಡೆಯುವ ಕ್ರಿಕೆಟ್ ಹಾಗೂ ವಾಲಿಬಾಲ್ ಟೂರ್ನಮೆಂಟ್ಗಳು ಹೆಚ್ಚು ನಡೆಯಬೇಕು. ಜೊತೆಗೆ ಕ್ರೀಡಾಂಗಣಕ್ಕೆ ಬೇಕಾದ ಸವಲತ್ತುಗಳಿಗೆ ಸಂಬಂಧಪಟ್ಟಂತೆ ಕ್ರೀಡಾ ಇಲಾಖೆ ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ಅಂತ ತಿಳಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಶಿವಮೂರ್ತಿ, ಪಟ್ಟಣ ಪಂಚಾಯಿತಿ ಸದಸ್ಯ ಮಹೇಶ್ ಹಾಜರಿದ್ದರು. ನಾನು ಒಂದು ಮುಖ್ಯವಾಗಿ ಹೇಳಲೇಬೇಕು, ಹನೂರು ತಾಲೂಕಿನಲ್ಲಿ ಕ್ರಿಕೆಟ್ ಮತ್ತೆ ವಾಲಿಬಾಲ್ ಬಹಳಷ್ಟು ಒಂದು ಜನಪ್ರಿಯ ಹೊಂದಿರತಕ್ಕಂಥ ಈ ಎರಡು ಕ್ರೀಡೆಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದಾಗಬೇಕು. ಅದಕ್ಕೆ ಪೂರಕವಾಗಿ ಏನೆಲ್ಲ ಒಂದು ಸಿದ್ಧತೆ ಆಗಬೇಕು. ಈ ಸ್ಟೇಡಿಯಂ ಬಗ್ಗೆ ಇನ್ನಷ್ಟು ನನಗೆ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಈಗಾಗಲೇ ಸಂಬಂಧಪಟ್ಟ ಸಚಿವರ ಹತ್ರ ಮತ್ತೆ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೇನೆ. ಇದರ ಜೊತೆಗೆ ಹೋಬಳಿ ಮಟ್ಟದಲ್ಲೂ ಸಹ ಒಂದೊಂದು ಕ್ರೀಡಾಂಗಣ ಆಗಬೇಕು ಅನ್ನೋದು ಒಂದು ಒತ್ತಾಸೆ ನಾನು ಈ ಒಂದು ಕ್ರಿಕೆಟ್ ಮಾರ್ಕಲ್ಲಿ ಅಥವಾ ರಾಮಪುರ ಇರ್ಬೋದು, ಈ ಕಡೆ ಪಾಳ್ಯ ಇರ್ಬೋದು, ಇದೆಲ್ಲ ಬಹಳ ವಾಲಿಬಾಲು ಕ್ರಿಕೆಟ್ ಬಹಳ ಒಂದು ಟ್ಯಾಲೆಂಟ್ ಇರ್ತಕ್ಕಂಥದ್ದು. ಇಂಥ ಒಂದು ಟ್ಯಾಲೆಂಟ್ ಅನ್ನ ನಾವು ವರ್ತನಕ್ಕೆ ನಾವು ಏನೆಲ್ಲ ಒಂದು ಅವರಿಗೆ ಪ್ರೋತ್ಸಾಹ ಮಾಡ್ಲಿಕ್ಕೆ ಸಾಧ್ಯ ಮಾಡಬೇಕಾಗ್ತದೆ. ಆ ಕೆಲಸನ ನಾನು ಇನ್ನೂ ಒಂದು ಚಾಲುಕತೆ ಅದು ಮಾಡಲೇಬೇಕಂತ ಹೇಳಿ ತೀರ್ಮಾನ ತಗೊಂಡಿದ್ದೇನೆ. ಆದಷ್ಟು ಬೇಗ ಬಹುಶಃ ಈ ಒಂದು ಕ್ರೀಡಾಂಗಣ ನವೀಕರಣಕ್ಕೋಸ್ಕರ ಏನೇನು ಅವಶ್ಯಕತೆ ಇದೆಯೋ ಬಹುಶಃ ಇವನ್ನೆಲ್ಲ ಸಹಾಯ ಪಡ್ಕೊಂಡು ಆ ಕೆಲಸ ನಾನು ಪ್ರಾರಂಭ ಮಾಡಬೇಕಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಜೊತೆಗೆ ಇವತ್ತು ಇವತ್ತು ಪ್ರೀಮಿಯರ್ ಲೀಗು ಪ್ರಾರಂಭ ಮಾಡಿದ್ದೇನೆ. ಎರಡನೇ ವರ್ಷ ಏನು ರಾಜ್ಯ ಮಟ್ಟದಲ್ಲೂ ಸಹ ಇದೇ ತರ ಒಂದು ಏನು ಮಾನದಂಡ ಇಟ್ಕೊಂಡು ಕ್ರೀಡಾಪಟುಗಳನ್ನ ಆಯ್ಕೆ ಮಾಡಿ ಆ ಟ್ಯಾಲೆಂಟ್ ಅನ್ನ ಗುರುತಿಸಿ ನೀವು ಅವರಿಗೆ ಒಂದು ವ್ಯವಸ್ಥಿತವಾಗಿ ನೀವು ಏನು ಈ ಕಾರ್ಯಕ್ರಮ ಆಯೋಜಿಸಿ ಮಾಡ್ತಾ ಇದ್ದ ಇದು ಬಹಳ ಒಂದು ವೆಚ್ಚವಾದ ಕೆಲಸ. ನಿಮ್ಮ ಒಂದು ಟ್ಯಾಲೆಂಟ್ ವರ್ತಿರ್ತಕ್ಕಂಥ ಕೆಲಸ ಆಗಬೇಕು. ಈ ಕೆಲಸಕ್ಕೆ ಇವೆಲ್ಲ ತೊಡಗಿಸ್ಕೊಂಡು ಮುಂದೆ ಈ ಒಂದು ಭಾಗದಿಂದ ಹೆಚ್ಚು ಕ್ರೀಡಾಪಟುಗಳು ಹೊರಹೊಮ್ಮೆ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ತಲುಪುವಂಥ ಕೆಲಸ ಆಗುತ್ತೆ. ಆ ಒಂದು ಕೆಲಸನ ನೀವು ಇವತ್ತೇನು ಏನು ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನೀವು ಹೊರತಂದು ನೀವು ಆಗಲೇಬೇಕು ಅಂತ ಹೇಳಿ ನಾನು ಸಹ ನಿಮಗೆ ಯಾವ ಒಂದು ಸಂದರ್ಭದಲ್ಲಿ ಏನು ಬೇಕಾದ್ರೂ ಯಾವುದೇ ರೀತಿ ಪ್ರೋತ್ಸಾಹ ಇರ್ಬೋದು, ನಾನು ವೈಯಕ್ತಿಕವಾಗಾದ್ರೂ ನಾನು ನಿಮಗೆ ನಿಮ್ಮ ಜೊತೆ ಇದ್ದು ಸಹಾಯ ಮಾಡೋ ಒಂದು ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಸ್ಪೋರ್ಟ್ಸ್ ಕ್ಲಬ್ಗೆ ಬಹುಶಃ ಅಕಾಡೆಮಿ ಮೈಸೂರು ಮತ್ತು ಬೆಂಗಳೂರು ಬಿಟ್ಟರೆ ಬಹುಶಃ ನಮ್ಮ ನಗರ ಭಾಗದಲ್ಲಿ ಯಾವುದೇ ಥರದ ಇಲ್ಲ. ಅದನ್ನು ಆದಷ್ಟು ನಾವು ನಮ್ಮ ನಗರದಲ್ಲಿ ನಾವು ಹನೂರನ್ನ ನಾವು ಹೆಚ್ಚು ಆ ಕೆಲಸ ಮಾಡಬೇಕಂತ ಹೇಳಿ ನಾನು ಒಂದು ಮಹದಾಸೆ ಇದೆ. ಆ ಕೆಲಸನ ನಾವು ಯಾವ ರೀತಿ ಅದು ಕೈ ಹಿಡಿಯಲಿಕ್ಕೆ ಸಾಧ್ಯನೋ ಅದೆಲ್ಲರೂ ನಾನು ಪ್ರಯತ್ನ ಮಾಡ್ತೇನೆ.